ಎಸ್, ಅನ್ಲಾಕ್ ರಾಘವ ಸಿನಿಮಾದಲ್ಲಿ ಜಾನಕಿ ಪಾತ್ರ ಯಾಕೆ ಈ ಪಾತ್ರನ ಚಾಯ್ಸ್ ಮಾಡಿ ಕತೆನ ಒಪ್ಕೋಬೇಕು ಅಂತ ಅನ್ನಿಸ್ತು? ಸೊ ದೀಪಕ್ ಸರ್ ನನಗೆ ಈ ಕತೆ 2022ನಲ್ಲಿ ನರೇಟ್ ಮಾಡಿದ್ರು. ಸೊ ಆವಾಗ ನನಗೆ ಅನಿಸ್ತು, ಈ ಜಾನಕಿ ಅಂತ ಒಂದು ಕ್ಯಾರೆಕ್ಟರ್ ನನಗೆ ಮುಂಚೆ ಯಾವುದು ಸಿನಿಮಾನಲ್ಲಿ ಮಾಡಿಲ್ಲ ಅಂತ. ಬಿಕಾಸ್ ಜಾನಕಿ ಒಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ, ಆ್ಯಂಡ್ ಫಿಸಿಕಲಿ ಆ್ಯಂಡ್ ಅವ್ರು ತುಂಬ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಇಡೀ ಸಿನಿಮಾ ಕೇಳುವಾಗ ನನಗೆ ಅನಿಸ್ತು ದಟ್ ಇಡೀ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಸಿನಿಮಾದಲ್ಲಿ. ಎಲ್ಲರೂ ಒಂದು ಪ್ರಾಮುಖ್ಯವಾಗಿ ಒಂದು ರೋಲ್ ಸಿಗುತ್ತೆ. ಆ್ಯಂಡ್ ನನಗೆ ಸಾಧು ಸರ್ದು ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನನಗೆ ಟೀಮ್ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ದೇ ವರ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಆಫ್ಕೋರ್ಸ್ ಸತ್ಯ ಸರ್ ಕತೆನ ಬರೆದಿದ್ದಾರೆ. ಸೊ ಅವ್ರದ್ದು ನಂಬಿಕೆ, ಬಿಕಾಸ್ ಅವರು ರಾಮರೇ ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿದ್ದಾರೆ. ಆ ಸಿನಿಮಾ ನಾನು ನೋಡಿದ್ದೀನಿ ಆ್ಯಂಡ್ ತುಂಬ ಇಷ್ಟ ಆಯಿತು. ಸೊ ನನಗೆ ಟೆಕ್ನಿಕಲಿ ಸಿನಿಮಾ ಟೀಮ್ ಸ್ಟ್ರಾಂಗ್ ಇದ್ದರೆ ನಮ್ಗೆ ಆಲ್ಮೋಸ್ಟ್ ನಮ್ಮ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳಿದೆ ಅನ್ಲಾಕ್ ರಾಘವ ಟೀಮ್ಗೆ. ಎಸ್, ಈ ಪಾತ್ರ ಸಿಕ್ಕಿದ ಮೇಲೆ ಪ್ರಿಪ್ರೇಷನ್ಸ್ ಹೇಗಿತ್ತು ಜಾನಕಿ ಪಾತ್ರಕ್ಕೆ? ಸೊ ಆ್ಯಕ್ಚುಲಿ ನಮಗೆ ವರ್ಕ್ಶಾಪ್ಸ್ ಇತ್ತು ಶೂಟಿಂಗ್ ಮುಂಚೆನೇ. ಒಂದು 5 ದಿನ ವರ್ಕ್ಶಾಪ್ ಇತ್ತು. ನಾನು ಮತ್ತು ಬೇರೆ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಜೊತೆ ವರ್ಕ್ಶಾಪ್ ಇತ್ತು. ಸೊ ನಾವು ಸ್ಕ್ರಿಪ್ಟ್ ಎಲ್ಲ ಓದಿ ನಮ್ಮ ಕ್ಯಾರೆಕ್ಟರ್ ಹೆಂಗೆ ಮಾತಾಡ್ತಾರೆ, ಯಾವ್ರದ್ದು ಮ್ಯಾನರಿಸಮ್ಸ್, ನಮ್ದು ಆ್ಯಕ್ಷನ್ಸ್ ಏನಿರುತ್ತೆ, ನಮ್ಮದು ಕೌಂಟರ್ ಟೈಮ್ ಮತ್ತು ಆ ಡೈಲಾಗ್ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಇಡೀ ಟೀಮ್ ಜೊತೆ ಮಾಡುವಾಗ, ಈವನ್ ಇನ್ಕ್ಲೂಡಿಂಗ್ ನಮ್ಮ DOP ಮತ್ತು ಸತ್ಯ ಸರ್ ಮತ್ತು ದೀಪಕ್ ಸರ್ ಜೊತೆ ನಮ್ಮ ವರ್ಕ್ ಮಾಡುವಾಗ ನಮ್ದು ಕೆಲಸ ತುಂಬ ಈಸಿ ಆಗುತ್ತೆ. ಬಿಕಾಸ್ ಶೂಟ್ ಹೋಗುವಾಗ ಇಟ್ ಇಸ್ ನಾವು ಏನು ಪ್ರಿಪೇರ್ ಮಾಡಿದ್ದೀವಿ ಅದನ್ನು ಜಸ್ಟ್ ಪ್ರೆಸೆಂಟ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಕೆಲಸ ತುಂಬ ಈಸಿ ಆಗಿತ್ತು. ಸೊ ಆ ಪ್ರಿಪ್ರೇಷನ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಸೆನ್ಸ್ ಆಫ್ ಕಂಫರ್ಟ್ ನಮಗಿತ್ತು ಇಡೀ ಟೀಮ್ ಜೊತೆ, ಎಸ್ಪೆಷಲಿ ವಿತ್ ಮಿಲನ್. ಬಿಕಾಸ್ ಆ ಒಂದು ಕೆಮಿಸ್ಟ್ರಿ ಬಿಲ್ಡ್ ಮಾಡಬೇಕಿತ್ತು ಸಿನಿಮಾಗೋಸ್ಕರ. ಆ್ಯಂಡ್ ಆಲ್ಸೋ ನಮಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಇತ್ತು. ಸೊ ಆ ಒಂದು ಪ್ರಿಪರೇಷನ್ಸ್ ಕೂಡ ಇತ್ತು. ಬಿಕಾಸ್ ನಾವು ಚಿತ್ರದುರ್ಗನಲ್ಲಿ ಆ್ಯಕ್ಚುಲಿ ಸಾಂಗ್ ಶೂಟ್ ಮಾಡಿದ್ವಿ. ಸೊ ಅದು ಕೂಡ ಒಂದು ವಾರಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಇತ್ತು. ಆ್ಯಂಡ್ ಐ ಥಿಂಕ್ ಫೈನಲಿ ಅದು ನಮ್ಮ ನಮ್ದು ಹೋಮ್ ವರ್ಕ್ ಅಥವಾ ನಮ್ಮದು ಹಾರ್ಡ್ ವರ್ಕ್ ಫೈನಲಿ ಸ್ಕ್ರೀನ್ ಮೇಲೆ ತೋರಿಸುತ್ತೆ ಅಂತ ನಂಬ್ತೀನಿ. ಎಸ್, ನೀವು ಲವ್ ಮೊಕ್ಟೇಲ್ 2 ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿಯಿಂದನೇ ನಮಗೆ ಜನಕ್ಕೆ ಇಷ್ಟ ಆಗಿದ್ದು. ಸೊ ಅನ್ಲಾಕ್ ರಾಘವದಲ್ಲೂ ಕೂಡ ಒಂದು ನವಿರಾದ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಸೊ ರಾಘವ ಮತ್ತು ಜಾನಕಿ ಕಾಂಬಿನೇಷನ್ ಹೇಗೆ ಬಂದಿದೆ ಫ್ಯಾನ್ಸಿಗೆ ಹೇಳೋದಾದ್ರೆ? ಸೊ ಆ್ಯಕ್ಚುಲಿ ಈ ಒಂದು ಲವ್ ಸ್ಟೋರಿ ಈ ಸಿನಿಮಾದಲ್ಲಿ ಅನ್ಲಾಕ್ ರಾಘವದಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ನಮ್ದು ಟಿಪಿಕಲ್ ಲವ್ ಸ್ಟೋರಿ ಥರ ಇಲ್ಲ. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಸ್ಟೀರಿಯೋಟೈಪ್ ಕ್ಯಾರೆಕ್ಟರ್ ಹಾಕ್ತೀನಿ ಅಂತ ಬೇಡ ಅಂತ ನಾನು ಈ ಒಂದು ಕಥೆನ ಹೇಳಿದ್ರು. ಸೊ ಅಫ್ಕೋರ್ಸ್ ನೀವು ಸಿನಿಮಾ ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ ದಟ್ ಅಟ್ ಒನ್ ಪಾಯಿಂಟ್ ನಾವು ಭೇಟಿ ಮಾಡಲ್ಲ ಸಿನಿಮಾದಲ್ಲಿ. ಸೊ ಹಾಗಾಗಿ ಆ ರೊಮ್ಯಾನ್ಸ್ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ, ಹೆಂಗೆ ಟ್ರಾವೆಲ್ ಮಾಡ್ತೀವಿ, ಲಾಸ್ಟ್ ಕೊನೆಯಲ್ಲಿ ನಾವು ಹೆಂಗೆ ಮೀಟ್ ಮಾಡ್ತೀವಿ ಅಂತ ಎಲ್ಲ ಸಿನಿಮಾದಲ್ಲಿ ನೀವೆಲ್ಲರೂ ನೋಡ್ಬೋದು. ಬಟ್ ನನಗೆ ಅಫ್ಕೋರ್ಸ್ ಅದು ಎಲ್ಲ ಸತ್ಯ ಸರ್ ರೈಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಐ ಹೋಪ್ ವಿ ಹ್ಯಾವ್ ಡನ್ ಜಸ್ಟಿಸ್ ಟು ಹಿಸ್ ರೈಟಿಂಗ್. ಫೈನಲಿ ಆಡಿಯನ್ಸ್ಗೆ ಈ ಸಿನಿಮಾ ನೀವು ನೋಡಲೇಬೇಕು ಅನ್ನೋದಕ್ಕೆ ಹೈಲೈಟ್ಸ್ ಹೇಳೋದಾದ್ರೆ? ಹೈಲೈಟ್ಸ್ ಅಂದರೆ ನಮ್ದು ಹೊಸಬ್ರ ತನಕ ಟು ನಮ್ಮ ಸೀನಿಯರ್ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಈ ಸಿನಿಮಾದಲ್ಲಿ. ಓಕೆ, ಈ ಸಿನಿಮಾದಲ್ಲಿ ನಮ್ದು ಎಲ್ಲ ಸಿಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ. ಇದರಲ್ಲಿ ರೊಮ್ಯಾನ್ಸ್, ಫೈಟ್, ಡ್ರಾಮಾ, ಇಮೋಷನ್ಸ್, ಎಲ್ಲ ಇದೆ. ಸೊ ಒಂದು ವೆಲ್ ಪ್ಯಾಕೇಜ್ಡ್ ಸಿನಿಮಾ ಹೇಳ್ಬೋದು. ಆ್ಯಂಡ್ ನಮ್ದು ಹಾಡ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಆಗಿದೆ. ಮೂರು ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ನೀವು ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಇಟ್ ಇಸ್ ಒಂಥರ ಒಂದು ಡಿಫ್ರೆಂಟ್ ಈ ಒಂದು ಟೈಮಲ್ಲಿ ಒಂದು ಬೇರೆ ಥರ ಸಿನಿಮಾನೇ ಬಂದಿದೆ ಅಂತ ನಿಮ್ಗೆಲ್ಲರಿಗೂ ಅನಿಸುತ್ತೆ. ಸೊ ತುಂಬ ಖುಷಿ ಆಗ್ತಾ ಇದೆ. Feb 7th ನಿಮ್ಮ ಸಿನಿಮಾ ಜೊತೆ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾನೇ ನೋಡಬೇಕು ಅನ್ನೋದಕ್ಕೆ ಆಡಿಯನ್ಸ್ಗೆ ಒಂದು ಮೆಸೇಜ್. ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಗೆಲ್ಲರಿಗೂ ಆಪ್ಷನ್ಸ್ ಇದೆ. ನಾವು ಯಾವ ಸಿನಿಮಾ ಬೇಕಾದರೂ ನೀವು ನೋಡ್ಬೋದು. ಬಟ್ ನಮ್ದು ಒಂದು ಚಿಕ್ಕ ಸಿನಿಮಾ, ಒಂದು ಚಿಕ್ಕ ಟೀಮ್, ನಾವು ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ನಿಮ್ಗೆ ಇಷ್ಟ ಖಂಡಿತ ಆಗುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಆ ಒಂದು ಪ್ರಾಮಿಸಲ್ಲಿ ನಾವು ಹೇಳ್ತಾ ಇದ್ದೀವಿ, ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, Feb 7 ಸಿನಿಮಾ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ, ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ. ಆ್ಯಂಡ್ ಅಷ್ಟೇ ಹೇಳೋದು. Thank you. Thank you.